ಬೆಳಗ್ಗೆ ಎದ್ದವಳು ಮುಖ ತೊಳೆಯಲು ಬಾತ್ರೂಮ್ ಹೊಕ್ಕು ಅದು ಇದು ತಿರುವಿ ನೀರು ಹರಿಯಲು ಬಿಟ್ಟು ಮುಖ ತೊಳೆದು ಬಂದಳು. ಹೊರಬಂದು ಟೈಲ್ಸ್ ಕಲ್ಲಿನ ಮೇಲೆ ಮನೆಯ ಮುಂದೆ ಚೆಲ್ಲುವ ಹಾಗೆ ನೀರೆರಚಿ ಬಾಗಿಲು ಸಾರಿಸಿ ರಂಗೋಲಿ ಇಲ್ಲದನ್ನು ಗಮನಿಸಿ ಹಿಟ್ಟಿನಿಂದಲೇ ರಂಗೋಲಿ ಇಟ್ಟು ಒಳ ಬಂದಾಗ ಅರ್ಚಿತ್ ಎದುರಾದ. ಕಾಫಿ ಎಂದು ನಗುತ್ತ ಕೇಳಿದ ಗಂಡನ ಕಂಡು ನಾಚಿ ಅಡುಗೆ ಮನೆಯಿಂದ ಓಡಿದರೆ ಹೊರಗೆ ಕಿಟಾರ್ ಎಂದು ಯಾರೋ ಚೀರಿದ ಶಬ್ದ. ಓಡಿ ಬಂದು ಹೊರ ಇಣುಕಿದ್ದ ಅರ್ಚಿತ್. ಟೈಲ್ಸ್ ಕಲ್ಲಿನ ಮೇಲೆ ನೀರಿರುವುದನ್ನು ಕಾಣದೆ ಶೂಗಾಲಿನಲ್ಲಿ ಓಡುನಡಿಗೆಯಲ್ಲಿ ಅವಸರದಿಂದ ಕೆಲಸಕ್ಕೆ ಹೋಗುವ ಓರ್ವ ಕಾಲು ಜಾರಿ ಬಿದ್ದಿದ್ದ. ಸಹಾಯಕ್ಕೆ ಕೈ ಚಾಚಿ ಮೇಲೇಳಿಸುವ ವೇಳೆ ಸುತ್ತಲೂ ಜನ ಬಂದು ಬಿಟ್ಟರು. ಏನ್ರಿ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲವ? ಯಾರಾದರೂ ಹೀಗೆ ನೀರು ಟೈಲ್ಸ್ ಕಲ್ಲಿನಲ್ಲಿ ಬಿಡುತ್ತಾರಾ? ಅವರ ಮಾತಿಗೆ ಉತ್ತರಿಸದಾದ. ನಗು ಮೂಡಿದ ಮುಖದಲ್ಲಿ ಸಿಟ್ಟೇರಿತ್ತು. ಆದರೂ ಅವಳ ಮೇಲಿನ ಕೋಪ ಸಹಿಸಿ ಅದು ತಿಳಿಯಲಿಲ್ಲ. ಸಾರಿ ಎಂದವ ಮೆಲ್ಲಗೆ ಸರಿದರೆ ಬಿದ್ದವ ಮುಖ ಕಿವಿಚುತ್ತಾ ನೋವಿನಿಂದ ಮನೆಯತ್ತ ನಡೆದ. ಲೇ ಕೃತಿಕಾ, ಬುದ್ಧಿ ಇದೆಯಾ ನಿನಗೆ? ಯಾರಾದರೂ ಹೀಗೆ ನೀರು ಹಾಕುತ್ತಾರಾ? ನೋಡು, ನಿನ್ನಿಂದ ಎಲ್ಲರ ಬಳಿ ಅನಿಸಿಕೊಂಡೆ. ಒಳ ಬಂದು ರೇಗಲು ಶುರು ಮಾಡಿಬಿಟ್ಟ. ಅವಳಿಗೆ ಹೊರಗೆ ನಡೆದ ವಿಷಯ ಸ್ಪಷ್ಟವಾಗಿ ತಿಳಿಯಲಿಲ್ಲವಾದರೂ ತನ್ನ ಗಂಡನನ್ನು ಬೈದಿದ್ದು ತಿಳಿದಿತ್ತು. ಈಗ ಅವನು ರೇಗಿದ ಮೇಲೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅದು ಬಾಗಿಲಿಗೆ ನೀರು ಹಾಕಿ ಬಂದಿದ್ದೇನಷ್ಟೆ. ಪಾಪ, ಅವಳ ತಪ್ಪೇನಿದೆ ಎಂದು ತಿಳಿಯದೆ ಮುಗ್ಧತೆಯಿಂದ ಕೇಳಿದ್ದಳು. ತಲೆ ಬಡಿದುಕೊಂಡು ಹೋಗಲಿ, ಇತ್ತ ಬಾ ಎಂದು ಅವನೇ ಕಾಫಿ ಮಾಡಿಕೊಂಡು ಕುಡಿದು ರೂಮಿಗೆ ಓಡಿದ. ಅವನ ಹಿಂದೆಯೇ ಬಂದು ತುರಮಣಿ ಎಲ್ಲಿ ಎಂದು ಕೇಳಿದ್ದಳು. ಪದವನ್ನು ಕೇಳದವನು ರೀತಿ ಏನು ಆಗಂದರೇನು ಎಂದು ಅವನು ಮರು ಪ್ರಶ್ನಿಸಿದ. ಅದೇ ತರಕಾರಿ ಹಚ್ಚುತ್ತಾರಲ್ಲ, ಅದು ಅವಳದ್ದು ಹಳ್ಳಿಯ ಮಿತಿ ಭಾಷೆಯ ಪರಿ. ಅವಿಲ್ಲ, ಇಲ್ಲ, ಚಾಕು ಇದೆ, ಅದರಲ್ಲೇ ಹೆಚ್ಚು. ಹೋಗು ನುಡಿದು ಟವೆಲ್ ಹಿಡಿದು ಬಾತ್ರೂಮ್ ಒಳಗೆ ಹೋಗೇ ಬಿಟ್ಟ. ಅಡಿಗೆ ಮನೆಯಲ್ಲಿ ಹುಡುಕಿ ತರಕಾರಿ ಹೆಚ್ಚುವುದು ಇನ್ನೂ ಚಿಕ್ಕ ಪುಟ್ಟ ಕೆಲಸ ಮಾಡುತ್ತಿದ್ದಳು. ಸ್ನಾನ ಮುಗಿಸಿ ಬಂದವ, ನನಗೆ ಕೆಲಸವಿದೆ, ಹೊರ ಹೋಗುವೆ. ಡೋರ್ ಭದ್ರವಾಗಿ ಹಾಕಿಕೊ. ಯಾರು ಕೂಗಿದರೂ ತೆಗೆಯಬೇಡ. ನೀನು ನನಗೆ ಕಾಯಬೇಡ, ತಿಂಡಿ ಮಾಡು. ಹಾಗೆ ಬಟ್ಟೆನ ವಾಷಿಂಗ್ಗೆ ಹಾಕ್ತೀನಿ, ಸ್ವಲ್ಪ ಐರನ್ ಮಾಡಿ ಇಟ್ಟು ಬಿಡು. ಎಚ್ಚರಿಕೆಯೊಂದಿಗೆ ಮಾಡುವ ಕೆಲಸವನ್ನು ತಿಳಿಸಿ ಕಾರ್ ಕೀ ಹಿಡಿದು ಹೊರ ನಡೆದ. ಅವ ಬರುವುದರೊಳಗೆ ದೊಡ್ಡ ಅನಾಹುತವೇ ಆಗಿ ಹೋಗುವುದು ಎಂಬ ಅರಿವಿಲ್ಲದೆ ಏನು ತಿಳಿಯದವಳನ್ನು ಕ್ಷಣಿಕವೂ ಯೋಚಿಸದೆ ಬಿಟ್ಟು ನಡೆದಿದ್ದ. ಎಲ್ಲ ಎಚ್ಚಿಟ್ಟವಳು ಧೈರ್ಯ ತಂದುಕೊಂಡು ತಾನೇ ಎಲ್ಲ ಕೆಲಸ ಮಾಡಿ ಮುಗಿಸಬೇಕು. ಅವರು ಬಂದು ನನ್ನ ಬಗ್ಗೆ ಮೆಚ್ಚುಗೆಯ ನೋಟ ಬೀರಬೇಕು ಎಂದು ಯೋಚಿಸುತ್ತಾ ತರಕಾರಿ ಪಕ್ಕಕ್ಕಿಟ್ಟು ಮೇಲಿದ್ದು ಸ್ವಿಚ್ ಒತ್ತಿ ಅಡುಗೆ ಮಾಡಲು ಕುಕ್ಕರ್ನಲ್ಲಿಟ್ಟು ಒಗ್ಗರಣೆ ಹಾಕಿ ತರಕಾರಿ ಹಾಕಿ ಅವನು ಹೇಳಿದಾಗೆ ಎಲ್ಲವನ್ನು ಮಾಡಿಟ್ಟು ಕುಕ್ಕರ್ ಮುಚ್ಚಳ ಹಾಕಲು ಬರದೆ ಹೇಗೆ ಬೇಕೋ ಹಾಗೆ ಮುಚ್ಚಿ ನಡೆದಳು. ಬಟ್ಟೆ ಅದರ ಪಾಡಿಗೆ ಗಿರಗಿರ ತಿರುಗುತ್ತಿತ್ತು. ಅದರ ಶಬ್ದಕ್ಕೆ ಒಮ್ಮೆ ಹೆದರಿ ಕಿವಿ ಮುಚ್ಚಿದಳು. ಒಳಗೆ ಇರುವುದನ್ನು ಹೇಗೆ ತೆಗೆಯಬೇಕು, ಯಾವಾಗ ತೆಗೆಯಬೇಕು ತಿಳಿದಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ತೆಗೆಯಬೇಕು ಎಂದು ಯೋಚಿಸುತ್ತಾ ಅಡುಗೆ ಮನೆಗೆ ನಡೆದು ಫ್ರಿಜ್ಜಲ್ಲಿದ್ದ ಹಾಲು ಬ್ರೆಡ್ ತೆಗೆದುಕೊಂಡು ಡೋರ್ ಹಾಕದೆ ನಡೆದು ಓವನ್ ಒಳಗೆ ಬ್ರೆಡ್ನ ಅಷ್ಟು ಪೊಟ್ಟಣ ತುಂಬಿ ಹಾಲು ಪಾತ್ರೆಯಲ್ಲಿ ಸುರಿದು ತಿಂಡಿಯಾದ ಮೇಲೆ ಇಡಬೇಕು ಎಂದುಕೊಳ್ಳುವ ವೇಳೆ ಫ್ರಿಜ್ ಶಬ್ದ ಮಾಡತೊಡಗಿತು. ತಕ್ಷಣವಾದ ಶಬ್ದಕ್ಕೆ ಹೆದರಿ ಅಡುಗೆ ಮನೆಯಿಂದ ಹೊರ ಓಡಿಬಿಟ್ಟಳು. ಎಷ್ಟರವರೆಗೂ ಕಾದರೂ ಶಬ್ದವೇ ನಿಲ್ಲುತ್ತಿಲ್ಲ. ಭಯವಾಗತೊಡಗಿತು. ಆ ಕ್ಷಣವೇ ವಾಷಿಂಗ್ ಮಿಷನ್ ಸಹ ತನ್ನ ಕೆಲಸ ಮುಗಿಸಿರುವುದಾಗಿ ಶಬ್ದ ಮಾಡತೊಡಗಿತು. ಎರಡೆರಡ ಶಬ್ದಕ್ಕೂ ಹೆಚ್ಚು ಭಯ ಆವರಿಸಿ ಮುಖದಲ್ಲಿ ಬೆವರತೊಡಗಿತು. ವಾಶ್ರೂಮಿನ ಓಡಿ ಭಯ ಹೋಗಿಸಲು ನೀರು ಎರಚಿಕೊಳ್ಳುವ ಸಲುವಾಗಿ ತಿರುಗಿದರೆ ಖಾಲಿಯಾಗಿದ್ದ ನೀರು ತನ್ನ ಕೆಲಸ ನಿಲ್ಲಿಸಿತ್ತು. ಮತ್ತಷ್ಟು ಹೆದರಿದವಳು ಎಲ್ಲವನ್ನು ತಿರುವಿ ನೋಡಲಾರಂಭಿಸುವ ವೇಳೆ ಅಡುಗೆ ಮನೆಯಲ್ಲಿ ದಡ್ ಎಂಬ ದೊಡ್ಡ ಗುಂಡಿನಂಥ ಜೋರು ಶಬ್ದಕ್ಕೆ ತಡೆಯಲಾಗದೆ ಚೀರಿ ಬಿಕ್ಕುತ್ತಾ ಅಲ್ಲೇ ಕುಳಿತು ಬಿಟ್ಟಳು. ಮೊದಲ ಬಾರಿಗೆ ನರಕದ ದರ್ಶನದ ಮಿಷನ್ಗಳಿಂದ ಅನುಭವ ಯಾರೂ ಇಲ್ಲದೆ ಹೆದರಿ ಹೈರಾಣಾದವಳು ಪ್ರಜ್ಞೆ ಕಳೆದುಕೊಂಡು ನೆಲಕ್ಕೆ ಉರುಳಿದಳು. ಮಧ್ಯಾಹ್ನದ ವೇಳೆಗೆ ಇವ ಸುತ್ತಾಡಲು ಹೋಗಿದ್ದವ ಕೀ ತನ್ನ ತೋರು ಬೆರಳಲ್ಲಿ ತಿರುಗಿಸುತ್ತಾ ಮನೆಯ ಬಳಿ ಬಂದರೆ ಭಯದ ಚಾಪು ಹುಟ್ಟಿಸಿತು. ಅವನ ಮನೆಯ ಬಳಿ ಸುತ್ತಲೂ ಹೆಚ್ಚು ಜನ ಸೇರಿರುವರು. ಮನೆಯ ಮುಂದೆ ಗಲಾಟೆ ಸಪ್ಪಳ. ಮತ್ತೆ ಏನು ಮಾಡಿದಳೋ ಎಂದು ಓಡಿ ಬಂದವ ಏನಾಯಿತು ಎಂದು ಕೇಳುವ ವೇಳೆಗಾಗಲೇ ಅವನ ಕೊರಳಪಟ್ಟಿ ಹಿಡಿದು ಕೆಲವರು ಮುಗಿಬಿದ್ದಿದ್ದರು. ಏನ್ರಿ ಆಟ ಅಂದುಕೊಂಡಿದ್ದೀರಾ? ಒಳಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ನಿಮ್ಮ ಮನೆಯಿಂದ ನೀರು ಆಗಲಿಂದ ಸೋರಿ ಹೋಗುತ್ತಿದೆ. ಜೊತೆಯಲ್ಲಿ ಗ್ಯಾಸ್ ಸ್ಫೋಟವಾದ ಹಾಗೆ ಜೋರು ಶಬ್ದ. ಒಳಗೆ ನೋಡಿದರೆ ಬಡಿದರೆ ಬಾಗಿಲು ತೆರೆಯುತ್ತಲೇ ಇಲ್ಲ. ಕರುಕಲು ವಾಸನೆಗೆ ಮೂಗು ಮುಚ್ಚುವ ಹಾಗಿದೆ. ಏನು ಅಂದುಕೊಂಡಿದ್ದೀರಿ? ಇಲ್ಲಿರುವವರನ್ನೆಲ್ಲ ನಿಮ್ಮ ಪ್ರಾಣದ ಜೊತೆ ನನ್ನನ್ನು ಜೈಲಿಗೆ ಕಳಿಸಿ ಉಳಿದವರ ಪ್ರಾಣಕ್ಕೂ ಅಪಾಯ ಮಾಡಬೇಕು ಎಂದುಕೊಂಡಿರುವಿರಾ? ನಿಮಗೆ ಈ ಜಾಗ ಕೊಟ್ಟದ್ದು ನನ್ನದೇ ತಪ್ಪು. ಮೊದಲು ಅದೇನಾಗಿದೆ ನೋಡಿ. ದುಡ್ಡನ್ನಿಟ್ಟು ಮನೆ ಖಾಲಿ ಮಾಡಿ ನಿಷ್ಠೂರವಾಗಿ ಕಡಾಖಂಡಿತವಾಗಿ ನುಡಿದು ಬಿಟ್ಟಿದ್ದರು. ಎಲ್ಲರ ಎದುರು ಏನು ತಿಳಿಯದೆ ಅವಮಾನಗೊಂಡಿದ್ದ. ಸಿಟ್ಟು ತುತ್ತ ತುದಿ ಹೇರಿದ ಅನುಭವ. ಯಾರ ಬಳಿಯೂ ಯಾವ ವಿಷಯವನ್ನು ಹೇಳಿಕೊಳ್ಳದವ ಇಂದು ಸರಿಯಾಗಿ ಪೆಟ್ಟು ತಿಂದ ಆವಾಗಿದ್ದ.
ಅವನ ಬಳಿ ಇದ್ದ ಕೀ ಸಹಾಯದಿಂದ ಒಳಬಂದವ ಮನೆಯ ಅವಸ್ಥೆ ಕಂಡು ತಡೆಹಿಡಿಯಲಾಗದ ಸಿಟ್ಟಕ್ಕಿದೆ. ಎಲ್ಲವೂ ಆನ್ ಆಗಿ ಇತ್ತು. ಕುಕ್ಕರ್ ಸಿಡಿದು ಹಾಲಿನ ಪಾತ್ರೆಗೆ ಬಡಿದು ಚೆಲ್ಲಿ ತರಕಾರಿ ಎಲ್ಲ ಕೆಳಬಿದ್ದು ಗಬ್ಬೆಬ್ಬಿಸಿ ಬಿಟ್ಟಿತು. ಬ್ರೆಡ್ ಓವನ್ ಒಳಗೆ ಕರುಕಲಾಗಿತ್ತು. ಫ್ರಿಡ್ಜ್ ಶಬ್ದ ಮಾಡುತ್ತಲೇ ಇತ್ತು. ಎಲ್ಲ ಸ್ವಿಚ್ಗಳನ್ನು ಆಫ್ ಮಾಡಿ ವಾಷಿಂಗ್ ಮಿಷನ್ ಸಹ ನಿಲ್ಲಿಸಿ ನೀರಿನ ಶಬ್ದಕ್ಕೆ ಒಳಬಂದರೆ ತಿರುವಿ ಹಾಕಿದ ಶಕ್ತಿಗೆ ಎಲ್ಲ ಕಿತ್ತು ಹೋಗಿ ನೀರು ಎಲ್ಲೆಡೆ ಲೀಕ್ ಆಗತೊಡಗಿದೆ. ಇನ್ನು ಕೆಲವು ಆನ್ ಅಲ್ಲೇ ಇದ್ದಿತು. ಯಾವಾಗಲೂ ಬಂದ ನೀರು ಅವಳನ್ನು ಎಚ್ಚರಿಸಿತ್ತು. ಕಣ್ಣು ಸರಿಸಿದವನಿಗೆ ಒದ್ದೆ ಬಟ್ಟೆಯಲ್ಲಿ ನೆನೆದು ಮೂಲೆಯಲ್ಲಿ ಕುಳಿತು ಎದರಿದವಳನ್ನು ಕಂಡು ಸಿಟ್ಟಿಕ್ಕಿದೆ. ಮನುಷ್ಯತ್ವವನ್ನೇ ಮರೆತು ಅವಳ ಬಳಿ ನಡೆದು ರಟ್ಟೆ ಹಿಡಿದು ಮೇಲೆತ್ತಿ ತಂದು ಹೊರ ನಿಲ್ಲಿಸಿದವ ಕೈ ನೋವಿನಿಂದ ಅವಳು ಕಣ್ಣೀರು ಸುರಿಸುತ್ತಿದ್ದರೂ ಅವನ ಕೋಪ ಕೊಂಚವೂ ಶಮನವಾಗುವಂತೆ ಕಾಣುತ್ತಿಲ್ಲ. ನೀನು ಏನು ಅಂದುಕೊಂಡಿದ್ದೀಯಾ? ನೀ ಏನೇ ಮಾಡಿದರೂ ಸುಮ್ಮನೆ ಬಿಟ್ಟು ಬಿಡುವೆ ಅಂದುಕೊಳ್ಳಬೇಡ. ಇದೇನು ಮನೆಯ ಊಟ? ಇಲ್ಲಿ ಹಾಳಾಗಿರೋ ವಸ್ತುಗಳಿಗೆಲ್ಲ ಎಷ್ಟು ದುಡ್ಡಾಗುತ್ತೆ ಗೊತ್ತಾ? ಇದನ್ನೆಲ್ಲ ಯಾರು ನಿಮ್ಮ ಅಪ್ಪ ಕೊಡುತ್ತಾರಾ? ಟಿವಿ ಅಂದರೆ ಗೊತ್ತಿಲ್ಲ, ಸ್ಮಾರ್ಟ್ ಫೋನ್ ನೋಡೇ ಇಲ್ಲ. ಇನ್ನು ವಾಷಿಂಗ್ ಮಿಷನ್, ಫ್ರಿಡ್ಜ್, ಓವನ್, ಎಲೆಕ್ಟ್ರಿಕ್ ಸ್ಟವ್, ಅದರ ಕಥೆಯಂತೂ ಬೇಡವೇ ಬೇಡ. ನೋಡಲು ಕೂಡ ಹಳ್ಳಿ ಗುಗ್ಗು ಥರನೇ ಇದ್ದೀಯ. ಅಂದ ಇಲ್ಲ, ಚಂದ ಇಲ್ಲ. ನೀನೋ ನಿನ್ನ ಸ್ಟೈಲೋ ಮಾಡರ್ನ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ನಿನ್ನ ನಾನ್ಸೆನ್ಸ್ ಪ್ರಶ್ನೆಗಳು, ನಿನ್ನ ಎಡವಟ್ಟು ನೋಡಿ ಸಾಕಾಗಿದೆ. ಗೊತ್ತಿಲ್ಲ ಅಂತ ಹೇಳಿಕೊಟ್ಟರೂ ಕಲಿಯದ ಪ್ರಯೋಜನಕ್ಕೆ ಬಾರದ ಹುಡುಗಿ ನೀನು. ಭೂಮಿ ಮೇಲೆ ಇದ್ದು ಯಾರಿಗೆ ಸುಖ ಕೊಡಬೇಕು ಅಂದುಕೊಂಡಿದ್ದೀಯೋ ಇಲ್ಲವೋ ನನಗೆ ಕಾಟ ಕೊಡಲು ಬೆನ್ನೇರಿದ ಶನಿ ನೀನು. ನಿನ್ನಿಂದ ಎಲ್ಲರ ಎದುರು ಎಷ್ಟು ಅವಮಾನಗೊಂಡೆ. 2 ದಿನಕ್ಕೆ ನನಗೆ ಈ ಪರಿಸ್ಥಿತಿ. ಇನ್ನು ಜೀವನವಿಡೀ ಮುಗಿಯಿತು ನನ್ನ ಕತೆ. ಬರುವ ಸಿಟ್ಟಿಗೆ ಕೊಂದು ಬಿಟ್ಟರೂ ಕಷ್ಟ. ಹೋಗು, ನನ್ನ ಕಣ್ಣಿಗೆ ಕಾಣದ ಹಾಗೆ ಹೊರಟು ಹೋಗು. ಅವಳನ್ನು ಕೋಣೆಯಿಂದ ಹೊರತಳ್ಳಿ ಬಾಗಿಲು ಹಾಕಿಬಿಟ್ಟ. ಎಲ್ಲವೂ ಅವನ ತಲೆಕೆಡಿಸಿ ಸಿಟ್ಟಿನ ಉತ್ತುಂಗಕ್ಕೆ ಏರಿಸಿತ್ತು. ಅವನ ಮಾತುಗಳು ಮನಸ್ಸಿನ ಒಳಗೆ ಇಳಿದು ಬಿಟ್ಟಿದ್ದವು. ಅಕ್ಷಪಟ್ಟಲು ತುಂಬಿ ಹರಿಯುತ್ತಿತ್ತು. ಅಪ್ರಯೋಜಕ ಎಂಬ ಭಾವ ಆಳವಾಗಿ ಬೇರೂರಿತ್ತು. ನನ್ನಿಂದ ನನ್ನ ಗಂಡನಿಗೆ ಅವಮಾನ ಇಲ್ಲ, ಹಾಗೆ ಆಗಬಾರದು. ನನ್ನಿಂದ ಅಂತೂ ಆಗಲೇಬಾರದು. ಅವರು ಎಲ್ಲಿದ್ದರೂ ಚೆನ್ನಾಗಿರಲಿ. ಈ ಶನಿಯಿಂದ ಮುಕ್ತಿ ಸಿಕ್ಕಿ ಹಳ್ಳಿಗುಗ್ಗು ಅಲ್ಲದವಳನ್ನು ಮದುವೆಯಾಗಲಿ ಎಂದುಕೊಂಡವಳಿಗೆ ಅವನ ಕಡೆಯ ಮಾತು ಚುಚ್ಚಿ ಮತ್ತೊಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ಮನೆಯ ಬಾಗಿಲು ದಾಟಿ ಹೊರ ನಡೆದೇ ಬಿಟ್ಟಳು. ಗೊತ್ತು ಗುರಿ ಇಲ್ಲದ ಜಾಗ, ಭಾಷೆ ತಿಳಿಯದ ಊರಿನಲ್ಲಿ ನೆನೆದ ಬಟ್ಟೆಯಲ್ಲಿ ಒಂಟಿಯಾಗಿ ಹೊರ ನಡೆದು ಬಂದು ರಸ್ತೆಗೆ ಇಳಿದಳು. ರಸ್ತೆ ಕಂಡತ್ತ ಸಾಗುತ್ತಿದೆ ಅವಳ ಕಾಲು. ಅವಳಲ್ಲಿ ಸದ್ಯಕ್ಕೆ ಇರುವುದು ದೈಹಿಕ ಶಕ್ತಿಯಷ್ಟೇ. ಮಾನಸಿಕವಾಗಿ ಕುಸಿದು ಕೈಯಲ್ಲಿ ಬಿಡುಗಾಸು ಇಲ್ಲದೆ ಬಂದವಳು ತನ್ನ ಕಾಲಿಗೆ ಶಕ್ತಿ ನೀಡಿದಳು. ನಡೆದು ಪರಿವೇ ಇಲ್ಲದಂತೆ ನಡು ರಸ್ತೆಗೆ ಇಳಿದಿರುವಳು. ನೋಡುತ್ತಿದ್ದಂತೆ ಶರವೇಗವಾಗಿ ಬಂದ ಕಾರು ಗುದ್ದುವ ಮೊದಲೇ ಬ್ರೇಕ್ ಒತ್ತಿತು. ಗಾಡಿಯ ರಭಸದ ಭಯಕ್ಕೆ ಕೆಳಗೆ ಉರುಳಿ ಪ್ರಜ್ಞೆ ತಪ್ಪಿದಳು ಕೃತಿಕಾ. ಓ ಶೆಟ್! ಯಾವುದೇ ಯೋಚನೆಯಲ್ಲಿ ಗಮನಿಸಲೇ ಇಲ್ಲ. ತನ್ನನ್ನೇ ತಾನು ಅಳೆದುಕೊಂಡು ಬಳಿ ಹೋಗಿ ಎಚ್ಚರಿಸಲು ಪ್ರಯತ್ನಿಸಿದರು. ಹುಡುಗಿ ಮೇಲೆ ಹೇಳಲೇ ಇಲ್ಲ. ತಡ ಮಾಡದೆ ಅಕ್ಕಪಕ್ಕದವರ ಸಹಾಯದಿಂದ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಯತ್ತ ಸಾಗಿ ಚಿಕಿತ್ಸೆ ಕೊಡಿಸುವಲ್ಲಿ ಸಫಲ ಪಡೆದರು. ನಥಿಂಗ್ ಟು ವರಿ. ಭಯಪಟ್ಟಿದ್ದಾರೆ. ಜೊತೆಯಲ್ಲಿ ನೀರಿನಲ್ಲಿ ನೆನೆದ ಪ್ರಭಾವಕ್ಕೆ ಜ್ವರ ಏರುತ್ತಿದೆ. ಹೆದರುವ ಅಗತ್ಯವಿಲ್ಲ. ಮೆಡಿಸಿನ್ ಟೈಮ್ ಟು ಟೈಮ್ ಕೊಡಿ. ಎಚ್ಚರವಾದ ಮೇಲೆ ಕರೆದುಕೊಂಡು ಹೋಗಬಹುದು. ತಮ್ಮ ಕರ್ತವ್ಯ ಮುಗಿಸಿ ಮುಂದೆ ನಡೆದರೆ ಬಿಗಿ ಹಿಡಿದ ಉಸಿರು ಚೆಲ್ಲಿ ಒಳ ನಡೆದಳು. ಅವಳು ಒಳ ಬಂದಾಗ ಕಣ್ಣು ತೆರೆದವಳು ನಾ ಎಲ್ಲಿರುವೆ ಎಂದು ಒಮ್ಮೆ ಸುತ್ತಲೂ ನೋಡಿದಳು. ಯಾವ ಜಾಗವೆಂದೇ ತಿಳಿಯಲಿಲ್ಲ. ಅವಳ ಬೆದರುಗಣ್ಣುಗಳನ್ನು ನೋಡಿ ಹೆದರಬೇಡಿ. ನಿಮಗೆ ಯಾವ ತೊಂದರೆಯೂ ಆಗಿಲ್ಲ. ಇದು ಆಸ್ಪತ್ರೆ. ನಾನೇ ಕರೆ ತಂದಿದ್ದು. ಬೈದುವೆ, ನನ್ನ ಹೆಸರು ಮಾಯಾ. ಅವಳ ಮುಂದೆ ಅಸನ್ಮುಖಿಯಾಗಿ ಕೈ ಚಾಚಿದಳು. ಹೇಗೆ ಪ್ರತಿಕ್ರಿಯಿಸಬೇಕು ತಿಳಿಯದೆ ಮುದುಡಿಬಿಟ್ಟಳು. ಫೀಲ್ ಫ್ರೀ, ನಾ ಏನು ಮಾಡುವುದಿಲ್ಲ. ಗಾಬರಿ ಬೇಡ. ಅಂದ ಹಾಗೆ ನಿಮ್ಮ ಹೆಸರು ಏನು? ಯಾವ ಏರಿಯಾ? ಭಯಪಡದೆ ಹೇಳಿ, ನಾನೇ ಬಿಟ್ಟು ಬರುವೆ. ಅರುಳು ಹುರಿದ ಮಾತು ಅವಳದ್ದು. ಒಮ್ಮೆ ಅವಳನ್ನೇ ದೀರ್ಘಕಾಲ ನೋಡಿದಳು. ತೊಡೆ ಮುಚ್ಚಿದ ಪುಟ್ಟ ಫ್ರಾಕ್, ಕತ್ತು ಕೈ ಕಾಲು ಎಲ್ಲವೂ ಖಾಲಿ. ಮುಖದಲ್ಲಿ ತುಂಬು ನಗುವಿನ ಚೆಲುವು, ಆರಲು ಬಿಟ್ಟ ಗುಂಗುರು ಕೂದಲು. ಆದರೆ ಕಣ್ಣುಗಳು ಮಾತ್ರ ನಗದೆ ಮೌನ ತಾಳಿದೆ. ನೋಡುವವಳಿಗೆ ಸಂಕೋಚವಾಗಿ ಕತ್ತು ಸರಿಸಿ ಅವಳ ಮಾತು ನೆನೆದು ಕಣ್ಣಲ್ಲಿ ನೀರು ತುಂಬಿಕೊಂಡವು. ಅವಳ ನಡೆ ಕಂಡು ಹಳ್ಳಿ ಹುಡುಗಿ ಮೋಸವಾಗಿರಬಹುದು ಎಂದು ಕೊಂಡವಳು ಮನ ಅರಿಶಿಣ ಮಾಸದ ತಾಳಿಯತ್ತ ಎಲ್ಲವನ್ನು ಸೂಕ್ಷ್ಮವಾಗಿ ಗ್ರಹಿಸಿ, ಓಕೆ, ಯೋಚನೆ ಬೇಡ. ನಿಮಗೆ ನನ್ನ ಜೊತೆ ಬರಲು ಇಷ್ಟವಿದ್ದರೆ ಬರಬಹುದು. ನನಗೂ ನನ್ನನ್ನು ಬಿಟ್ಟು ಯಾರೂ ಇಲ್ಲ ಎಂದವಳ ಕಣ್ಣು ಸಹ ತೇವಗೊಂಡಿದೆ. ಅವಳ ಕಣ್ಣಲ್ಲಿ ತುಂಬಿದ್ದನ್ನು ಕಂಡು ಕೃತಿಕಾಳೆ ಮುದ್ದಾಗಿ ಕಣ್ಣೊರೆಸಿದಳು. ಯಾವುದೋ ತಿಳಿಯದೆ ಭಾವ ಇಬ್ಬರನ್ನು ಮನೆ ಮಾಡಿಬಿಟ್ಟಿತು. ಸರಿ, ಮಲಗಿರು, ಬರುವೆ ಎಂದು ಹೇಳುವವರ ನಡೆದು ಬಿಲ್ ಪೇ ಮಾಡಿ ಹೊರಬಂದ ಕೃತಿಕಾಳನ್ನು ಕರೆದುಕೊಂಡು ಮನೆಯತ್ತ ನಡೆದಳು. ಯಾವುದು ಬೇಡ ಎಂದು ಹೊರಟವಳು ಪುನಃ ಅದೇ ಗುಣಕೆಯಲ್ಲಿ ಸಿಕ್ಕಿದಳು. ಅವನ ಕೋಪ ಕರಗಿಸಲು ಕೊಂಚ ವಿಶ್ರಾಂತಿ ಪಡೆದು ನೀರಿನಲ್ಲಿ ಮುದ್ದೆದ್ದು ಬಂದ ಕಣ್ಣು ಬಿಟ್ಟರು. ಮುಚ್ಚಿದರೂ ಅಧ್ವಾನವಾಗಿದ್ದ ಮನೆಯ ಲಕ್ಷಣ ಕಾಡುತ್ತಿತ್ತು.
ಜೊತೆಯಲ್ಲಿ ಅವಳ ಅಳುವಿನ ಮುಖಭಾವ ನೋಡಿ ಮರೆಯಾದ ಒಂದು ಕ್ಷಣ ಮನ ಕದಡಿದೆ. ಪಾಪ, ಅವಳಿಗೆ ಏನೂ ತಿಳಿಯದು. ಹುಟ್ಟಿ ಬೆಳೆದಿದ್ದು ಎಲ್ಲ ಆ ಹಳ್ಳಿಯಲ್ಲಿ. ನೀರಿನ ನದಿಯನ್ನು ಸಹ ದಾಟಿ ಬರದವಳು ಇಲ್ಲಿಯ ತಿಳುವಳಿಕೆ ಹೇಗೆ ಬರಲು ಸಾಧ್ಯ? ಎಲ್ಲವನ್ನು ಒಟ್ಟಿಗೆ ತಲೆಗೆ ತುಂಬಿಬಿಟ್ಟು ಹೋಗಿ ನಾನು ತಪ್ಪು ಮಾಡಿದೆ. ಎಷ್ಟು ನೊಂದುಕೊಳ್ಳುವಳೋ ಏನೋ. ಕೊಲ್ಲುವ ಮಾತೆಲ್ಲ ಹಾಡಿಬಿಟ್ಟೆ. ಹುಡುಗಿಯರು ಅದನ್ನು ಸಹಿಸಿದರೂ ಅಪ್ಪ ಅಮ್ಮನ ಬಗ್ಗೆ ಮಾತನಾಡಿದ್ದನ್ನು ಸಹಿಸುವುದಿಲ್ಲ. ನಾನು ಸಹ ನಾಲಿಗೆ ಅರಿಬಿಟ್ಟು ಬಿಟ್ಟೆ. ಮೊದಲು ಕ್ಷಮೆ ಕೇಳಿ ಸಮಾಧಾನ ಮಾಡಬೇಕು ಎಂದುಕೊಂಡನಾದರೂ ಅವನ ಅಹಂ ಹೋಗದಂತೆ ತಡೆಯುತ್ತಿತ್ತು. ಇಷ್ಟು ತಿಳುವಳಿಕೆ ಇಲ್ಲದವಳ ಜೊತೆ ಹೇಗೆ ಸಂಸಾರ ಮಾಡುವೆ? ಇನ್ನೊಂದು ಮೂಲೆಯಲ್ಲಿ ಚುಚ್ಚುತ್ತಿತ್ತು. ಕೊನೆಗೂ ಅವಳ ಮೇಲಿದ್ದ ಭಾವವೇ ಗೆದ್ದು ಹೊರ ಹೋಗುವ ಹಾಗೆ ಮಾಡಿ ನಕ್ಕಿತು. ಹೊರ ಬಂದವನಿಗೆ ಕಂಡದ್ದು ಅದೇ ಅಸ್ತವ್ಯಸ್ತವಾಗಿದ್ದ ಮನೆಯಂಗಳ. ಮೆಲ್ಲಗೆ ಎಲ್ಲ ಜಾಗವನ್ನು ಹಿಣುಕಿ ನೋಡಿದ. ಇಲ್ಲ, ಅವಳೆಲ್ಲೂ ಕಾಣಲಿಲ್ಲ. ಎದೆ ಈಗ ದವಗುಟ್ಟತೊಡಗಿತು. ಪಕ್ಕದ ಕೋಣೆಗೆ ಓಡಿದ. ಬಾತ್ರೂಮ್ ಸಹ ಇಣುಕಿದವನ ಮಸ್ತಕದಲ್ಲಿ ಅವನಾಡಿದ ಮಾತು ನೆನಪಾಯಿತು. ಓ ಗಾಡ್, ನಾ ಕೋಣೆಯಿಂದಷ್ಟೇ ಸಿಟ್ಟಿನಲ್ಲಿ ಹೊರ ಹಾಕಿದ್ದು. ಅವಳು ಮನೆಯನ್ನೇ ಬಿಟ್ಟು ಹೋದಳೆ. ಅವನ ಮನ ನುಡಿಯತೊಡನೆ ಕೊಂಚವೂ ತಡ ಮಾಡದೆ ಹೊರ ಓಡಿದ. ಕೆಳಗಿನ ಸಿಸಿ ಕ್ಯಾಮರಾವನ್ನು ಕಾಡಿಬೇಡಿ ಪರಿಶೀಲಿಸಿ ಅವಳು ಹೋಗಿದ್ದನ್ನು ಖಾತರಿಪಡಿಸಿಕೊಂಡ ಮೇಲೆ ಮುಂದಿನ ದಾರಿ ತೋಚದೆ ಕುಸಿದು ಕುಳಿತ. ಅವನಿಗೆ ಅವಳು ಇಲ್ಲದ ಭಾವ ಇನ್ನಿಲ್ಲದೆ ಇರಿಯುತ್ತಿತ್ತು. ತನ್ನಿಂದ ಅವಳಿಗೆ ಅಪಾಯವಾದರೆ ಜೀವನವಿಡೀ ನನ್ನನ್ನು ನಾನು ಕ್ಷಮಿಸಿಕೊಳ್ಳುವುದಿಲ್ಲ. ಮೇಲೆದ್ದು ಕಾರ್ ಕೀ ತೆಗೆದು ಹುಡುಕಲು ಮುಂದಾದ. ಇಬ್ಬರಲ್ಲೂ ನೋವಿನ ಭಾವ ಎದೆಯ ತುಂಬಿ ಪ್ರೀತಿಯ ಬೆಸೆಗೆ ಕೆಸರಿನಲ್ಲಿ ಕಮಲದಂತೆ ಹರಳುವ ಮುಂದಾಯಿತೆ. ಇದ್ದಾಗ ನೋವು ನೀಡುವ ಜೀವನ, ಇಲ್ಲದಾಗ ಅದರ ಎರಡರಷ್ಟು ನೋವು ನೀಡುವುದು ಎಂಬ ಅರಿವಾಯಿತೆ. ಮಾಯ ಮನೆಗೆ ಕರೆತಂದು ಆಶ್ರಯ ನೀಡಿದಳು. ಪ್ರೀತಿ ಕಳೆದುಕೊಂಡ ಅವಳ ನೋವೇ ಹೆಪ್ಪುಗಟ್ಟಿದರೂ ಸೂಕ್ಷ್ಮವಾಗಿ ಮಾತನಾಡಿಸಿ ಎಲ್ಲ ವಿಷಯ ತಿಳಿದುಕೊಂಡಳು. ತಪ್ಪು ಇಲ್ಲಿ ಯಾರದ್ದು ಎಂಬುವ ಅರಿವು ಆಗದಿದ್ದರೂ ಇವಳಿಗೆ ಸಾಮಾನ್ಯ ಜ್ಞಾನವನ್ನಂತೂ ಪಟ್ಟಣದ ಜೀವನ ಶೈಲಿಗೆ ಅನುಗುಣವಾಗಿ ತುಂಬಬೇಕು ಎಂದು ನಿರ್ಧರಿಸಿಬಿಟ್ಟಳು. ತಿಳಿಯದೆ ತನ್ನ ಪ್ರೀತಿ ಇಸುಕಿ ಅವಳ ಮಡಿಲಿಗೆ ಆ ಪ್ರೀತಿ ಎರೆಯಲೊರಟಿರುವಳು ಮುಂದೆ ತಿಳಿದರೆ ಏನು ಮಾಡುವಳು? ಅವ ಕೃತಿಗಳನ್ನು ಹುಡುಕಿ ಸೋತ. ಪೊಲೀಸ್ ಠಾಣೆಯ ಮೆಟ್ಟಿಲೇರುವ ಇಷ್ಟವಿಲ್ಲದೆ ಹಿರಿಯರಿಗೆ ವಿಷಯ ತಿಳಿಸಲು ಆಗದೆ ಒತ್ತಡದಿಂದ ನಲುಗುತ್ತಿದ್ದ. ಪ್ರೀತಿ ಇಲ್ಲದಿದ್ದರೂ ಹೆಂಡತಿಯನ್ನು ಕಾಪಾಡಿಕೊಳ್ಳಲಾಗದ ಹೇಡಿ ಎನಿಸತೊಡಗಿತು. ಮನೆಯ ಯಜಮಾನ ಬೇರೆ ಖಾಲಿ ಮಾಡಲೇಬೇಕು ಎಂದು ಕಡಾಖಂಡಿತವಾಗಿ ಪುನಃ ಹೇಳಿ ನಡೆದಿದ್ದ. ಮೊದಲ ಬಾರಿ ಎಲ್ಲವೂ ಇದ್ದು ಯಾವುದೂ ಇಲ್ಲದ ಭಾವ ಕಾಡುತ್ತು. ಮುಂದಿನ ಕೆಲಸಗಳತ್ತ ಗಮನ ಹರಿಸುತ್ತಾ ಮಂಕಾಗಿಬಿಟ್ಟ. ಅನ್ಯೋನ್ಯತೆಯಿಂದ ಬೆಸೆಯಬೇಕಿದ್ದ ಬೆಸುಗೆ ಅಲ್ಲೊಂದು ತೀರ ಇಲ್ಲೊಂದು ತೀರದ ಹಾಗೆ ನೋವಿಗೀಡಾಗಿ ಮುಂದಿನ ದಿನ ದೂಡುತ್ತಿದೆ. ಅಕ್ಕ, ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವೆ? ಅವಳ ಪ್ರಶ್ನೆಗೆ ಉತ್ತರ ಖಂಡಿತ ನೀಡಿರುವುದಿಲ್ಲವೆಂದು ಗೊತ್ತಿದ್ದರೂ ಕೇಳಿತು ಹುಡುಗಿ. ಕೃತಿ, ಸುಮ್ಮನೆ ಬಾ. ಅವಳದ್ದು ಅಷ್ಟೇ ಮಾತು. ದಿನಗಳು ಕಳೆದು ತಿಂಗಳಾಗಿದೆ. ಒಂದೊಂದರ ಬಗ್ಗೆ ಮಾಯ ಸಂಪೂರ್ಣ ತಿಳಿಸಿಕೊಡುತ್ತಿದ್ದಾಳೆ. ಇಬ್ಬರ ಮಧ್ಯೆ ಒಳ್ಳೆಯ ಬಾಂಧವ್ಯ ಬೆಳೆದು ಬಿಟ್ಟಿದೆ. ದಿನದ ಎಲ್ಲ ವಿಷಯ ಹಂಚಿಕೊಂಡು ಹಗುರಾಗುವ ಮಾಯ ತನ್ನ ಪ್ರೀತಿಯ ಬಗ್ಗೆ ಮಾತ್ರ ಮುಚ್ಚಿಟ್ಟಿರುವಳು. ಭಾನುವಾರದ ದಿನ ಹೇಳದೆ ಕೇಳದೆ ಎಲ್ಲಿಗೋ ಕರೆದುಕೊಂಡು ಹೊರಟಿರುವಳು. ಕೃತಿಯು ಮೊದಲಿನ ಹಾಗೆ ಪೆದ್ದಿಯಂತೆ ವರ್ತಿಸುವುದಿಲ್ಲ. ಯಾರಿಗಾಗಿ ಬದಲಾಗುತ್ತಿರುವಳೋ ತಿಳಿದಿಲ್ಲ. ಆದರೆ ಗುರುತು ಸಿಗಲಾರದಷ್ಟು ಬದಲಾಯಿಸಿದ್ದಾಳೆ. ಅವಳ ನೆಚ್ಚಿನ ಕರುಳು ಸಂಬಂಧವೇ ಇಲ್ಲದ ಮುದ್ದಿನ ಅಕ್ಕ. ಅವಳು ಕರೆತಂದಿದ್ದು ದೊಡ್ಡದಾದ ಬ್ಯೂಟಿ ಬೋಟಿಕ್ ಬಳಿ. ಅದನ್ನು ಕಂಡ ಉಪ್ಪು ಬೆಸೆದಿತ್ತು. ಅದೇನೆಂದು ತಿಳಿಯದಿದ್ದರೂ ಹುಡುಗಿಯರ ಚಿತ್ರ ನೋಡಿ ಅನುಮಾನ ಬರುವಷ್ಟು ಚುರುಕಾಗಿರುವಳು. ಇಲ್ಲಿಗೆ ಯಾಕಕ್ಕ ಕರೆದುಕೊಂಡು ಬಂದೆ? ನನಗೆ ಇವೆಲ್ಲ ಬೇಡ. ಬರೀ ಮಿಷನ್ಗಳ ಬಗ್ಗೆ ಹೇಳಿಕೊಡು ಸಾಕು ಎಂದಿದ್ದಳು ತಲೆ ಬಗ್ಗಿಸಿ. ಸಾಕು ಬಾ. ಸುಮ್ಮನೆ ಹೀಗೆ ಹಠ ಮಾಡಿದರೆ ಬಿಟ್ಟು ಹೋಗಿ ಬಿಡುವೆ ನೋಡು. ಅವಳ ಎದುರಿಸುವಿಕೆಗಷ್ಟೇ ಅವಳು ಬಗ್ಗುವುದು ಎಂದು ತಿಳಿದಿದೆ. ಒಳಗೆ ಕರೆದುಕೊಂಡು ಹೋಗಿ ಒಬ್ಬಳೇ ನಡೆದೋ ಏನೇನೋ ಮಾತನಾಡಿ ಹೊರಬಂದು, ಕೃತಿನ ಎಲ್ಲ ಹೇಳಿರುವೆ. ಇಲ್ಲೇ ಕೂತಿರುತ್ತೀನಿ, ನೀನು ಹೋಗಿ ಬಾ ಎಂದು ಅಲ್ಲೇ ಇದ್ದ ಸೋಫಾದಲ್ಲಿ ಕುಳಿತು ಮ್ಯಾಗಝಿನ್ ಹಿಡಿದಳು. ಇಷ್ಟವಿಲ್ಲದಿದ್ದರೂ ಬದಲಾಗಬೇಕು ಎಂಬ ದೃಢ ನಿರ್ಧಾರ ಮಾಡಿ ಆಗಿರುವುದರಿಂದ ಹೊರನಡೆದಳು. ಬರೋಬ್ಬರಿ 3 ತಾಸಿನ ನಂತರ ಹೊರ ಕರೆತಂದಿದ್ದರು. ಬಿಟ್ಟ ಕಣ್ಣು ಬಿಟ್ಟಂತೆ ನೋಡತೊಡಗಿದಳು ಮಾಯ. ಹುಡುಗಿಯರನ್ನೇ ತನ್ನತ್ತಿರ ಸೆಳೆಯುವ ಸುಂದರ ರೂಪವತಿ ಎನಿಸಿದೆ. ಕೃತಿ, ನಿಜವಾಗಿಯೂ ನೀನಾ? ಎಲ್ಲೇ ಮುಚ್ಚಿಟ್ಟಿದ್ದೆ ಈ ನಿನ್ನ ಅಂದಾನ? ನಾ ಯಾಕಾದರೂ ಹುಡುಗಿಯಾದೇನೋ ಛೇ ಎಂದು ಹೊಗಳುತ್ತಲೇ ಛೇಡಿಸತೊಡಗಿದಳು. ಅಕ್ಕ ಮುಜುಗರದಿಂದ ಮಂಡಿಯಿಂದ ಮೇಲೆ ತೊಟ್ಟ ಬಟ್ಟೆಯನ್ನು ಕೆಳ ಎಳೆಯುತ್ತಿದೆ. ಸೂಪರಾಗಿ ಇದೆಯಾ ಕೃತಿ? ಅವಳ ಅಂದ ಕಂಡು ತುಂಬಿಕೊಳ್ಳತೊಡಗಿದಳು. ಬೆಣ್ಣೆಯಂಥ ಮೈಬಣ್ಣ, ಕಪ್ಪು ಮಿಣಮಿಣ ಮಾಡ್ರನ್ ಡ್ರೆಸ್, ಬಟ್ಟೆಗೆ ತಕ್ಕ ಲೂಸ್ ಏರ್. ನಿಜವಾಗಿಯೂ ಕಣ್ಣು ಕುಕ್ಕುವ ಮೈಮಾಟಕ್ಕೆ ಬೆರಗಾಗಿ ನಿಂತಳು. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಮತ್ತೊಬ್ಬ ಹರೆಯ ದಾಟಿದ ಯುವತಿ ಮಾಯಾ ಬಳಿ ಕೃತಿಯ ಕಂಡು ಯಾವುದೋ ವಿಷಯ ಮಾತನಾಡಿ ವಿಸಿಟಿಂಗ್ ಕಾರ್ಡ್ ನೀಡಿದಳು. ಅವರಿಂದ ಸರಿದ ಬಳಿಕ
ಕೃತಿ ಬಾ ಹೋಗುವ ಎಂದಾಗ, ಈ ಬಟ್ಟೆಲ ಅದು ಹೊರಗೆ ನಾ ಬರಲಪ್ಪ ಎಂದು ಹೇಳಿದರು ಬಿಡದೆ ಎಳೆದುಕೊಂಡು ನಡೆದಳು. ಕೆಲವು ಟ್ಯುಟೋರಿಯಲ್ಗಳಿಗೆ ಸೇರಿದಳು. ಅಡಿಗೆ, ಇಂಗ್ಲಿಷ್ ಕಲಿಕೆ, ಕಂಪ್ಯೂಟರ್ ಬಳಕೆ, ಹೀಗೆ ಎಲ್ಲ ವಿಷಯವಾಗಿ ತಿಳಿದುಕೊಳ್ಳಲಿ ಎಂದು ಸೇರಿಸಿ ಹೊರಗೆ ಊಟ ಮುಗಿಸಿ ಮನೆಯ ಕಡೆ ಕರೆತಂದಳು. ಕಾಲ ಎಲ್ಲವನ್ನು ಯಾವಾಗ ಬೇಕಾದರೂ ಬದಲಿಸಬಹುದು. ಇರುವುದು ಶಾಶ್ವತ ಅಲ್ಲ, ಬರುವುದು ನಿಶ್ಚಯವಲ್ಲ. ಅವನ ಜೀವನವೂ ಸಾಗುತ್ತಿತ್ತು, ನಾವಿಕನಿಲ್ಲದೆ ಹಡಗಿನ ಹಾಗೆ. ಬೆಳಕರಿದರೆ ಸಾಕು, ಊಟ ತಿಂಡಿ ನಿದ್ದೆಯನ್ನು ಪಕ್ಕಕ್ಕೆ ಸರಿಸಿ ಹುಡುಕುವುದೇ ಅವನ ಕೆಲಸವಾಗಿದೆ. ಮನೆ ಬದಲಿಸಿದವ ಒಂದು ಪುಟ್ಟ ಮನೆಯಲ್ಲಿ ಬಾಡಿಗೆಗೆ ಉಳಿದಿದ್ದ. ವಾರಗಳು ಉರುಳಿದ ಬಳಿಕ ಸುಮ್ಮನಿದ್ದರೆ ಸರಿಯಾಗುವುದಿಲ್ಲ ಎಂದುಕೊಂಡು ಮನೆಗೆ ವಿಷಯ ತಿಳಿಸಿದಾಗ ಅವರು ಸರಿಯಾಗಿ ಉಪಚಾರ ಮಾಡಿ, ಅವಳು ಸಿಗುವವರೆಗೂ ನಿನ್ನ ಮುಖ ನಮಗೆ ತೋರಿಸಬೇಡ, ಚಿನ್ನದಂಥ ಹೆಂಡತಿಯನ್ನು ಕಾಪಾಡಿಕೊಳ್ಳಲು ಆಗದವ ನಮ್ಮನ್ನು ಇನ್ನು ಎಂಥ ಚೆನ್ನಾಗಿ ಸಾಕುವೆ, ಅವರ ಮನೆಯವರಿಗೆ ನಾವು ಏನಂತ ಉತ್ತರಿಸಬೇಕು ಎಂಬ ತೆಗಳಿಕೆಯ ಕಟು ನುಡಿಗಳಿಂದ ಇನ್ನೂ ಕುಸಿದಿದ್ದ. ಬೆಳಕಿರುವಾಗ ಹುಡುಕಾಟ, ಕತ್ತಲಲ್ಲಿ ಅವಳನ್ನು ಕಳೆದುಕೊಂಡ ಪರದಾಟದೊಂದಿಗೆ ಕಾಡುವ ಪಾಪಪ್ರಜ್ಞೆಯಿಂದ ನೊಂದು ಹೋಗಿದ್ದ. ಇದರ ನಡುವೆ ತಿಂಗಳ ಸಮಯ ಕಳೆದಿದ್ದೇ ತಿಳಿಯಲಿಲ್ಲ. ಕೆಲಸದ ನಿಮಿತ್ತ ಬರಲೇಬೇಕು ಎಂಬ ಕರೆ ಬೇರೆ. ಇಷ್ಟವಿಲ್ಲದ ಮನಸ್ಸಿನಿಂದ ಹೋಗಬೇಕು ಎಂದುಕೊಂಡು ಹೊರಟವನ ಮನಸ್ಸು ತಿಳಿಯಾದಂತೆ ಕಾಣುತ್ತಿಲ್ಲ. ಕೃತಿ, ಬೇಗ ಬಾ, ನನಗೆ ತಡವಾಗುತ್ತಿದೆ. ನನ್ನ ಕಾರಿನಲ್ಲಿ ಕುಳಿತು ಕೂಗಿ ಕರೆದಿದ್ದಳು. ಬಂದೆ ಎನ್ನುತ್ತಾ ಓಡಿ ಬಂದವಳು ಪಕ್ಕದಲ್ಲಿ ಕುಳಿತು, ಅದೆಷ್ಟು ಅರ್ಜೆಂಟ್ ಮಾಡ್ತೀಯ ಅಕ್ಕ? ಏನೇನೋ ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ, ತಗೋ, ನಿನಗೆ ಅಂತಲೇ ಪೂರಿ ಮಾಡಿರುವೆ. ಡಬ್ಬಿ ಅವಳ ಕೈಗಿಡುತ್ತಾ ಕಾಳಜಿಯಿಂದ ನುಡಿದವಳ ಕಂಡು ಮನಸ್ಸು ಹೂವಾಯಿತು. ಯಾರೂ ಇಲ್ಲದ ಜೀವಕ್ಕೆ ಜೀವವಾಗಿ ಬಂದಿರುವ ಅನರ್ಘ್ಯ ನಿಧಿಯವಳು. ಸರಿ ಸರಿ, ನಾ ಹೇಳಿದ್ದು ನೆನಪಿರಲಿ. ನಾನು ಕರೆದುಕೊಂಡು ಹೋಗಲು ಬರುವುದಿಲ್ಲ. ನೀನು ಸರಿಯಾಗಿ ಬರಬೇಕು. ತಿಳಿಯದಿದ್ದರೆ ನಿನಗೆ ನೀಡಿರುವ ಫೋನಿಂದ ಕಾಲ್ ಮಾಡು, ಸರಿಯಾ? ಗಾಡಿ ಚಲಿಸುತ್ತಾ ಮತ್ತೊಮ್ಮೆ ನೆನಪಿಸತೊಡಗಿದಳು. ಅವಳನ್ನು ಕಾಳಜಿ ಮಾಡುವ ಜೊತೆಗೆ ಸ್ವತಂತ್ರವಾಗಿ ಇರುವುದನ್ನು ಕಲಿಸುವ ಮನ ಅವಳದ್ದು. ಅವಳನ್ನು ನಿನ್ನೆ ಕರೆತಂದಿದ್ದ ಟ್ಯುಟೋರಿಯಲ್ ಬಳಿ ಬಿಟ್ಟು ಕೈಬೀಸಿ ಮುಂದೆ ನಡೆದಳು. ಸಿಟಿಯ ಅಡ್ವಾನ್ಸ್ ಜೀವನದ ಬಗ್ಗೆ ತಿಳಿಯುವಲ್ಲಿ ಸಫಲ ಆದವಳ ಗಂಡನ ನೆನೆದಾಗ ಕದಡುವುದು ಖಚಿತ. ಗೆಲುವೆ ಇಲ್ಲದ ಮೊಗ ಅವನದ್ದು. ಆದರೂ ತೋರಗೋಡದ ಕೆಲಸಕ್ಕೆ ಹಾಜರಿದ್ದ ಅರ್ಚಿತ್. ಅವ ಬಂದೊಡನೆ ಗುಂಪಾದ ಗೆಳೆಯರು, ಏನೋ ಮಗ, ತಿಂಗಳುಗಟ್ಟಲೆ ರಜೆ ಹಾಕಿ ಹನಿಮೂನ್ ಹೋಗಿದ್ದ, ಹೇಗಿದ್ದೀಯಪ್ಪ, ದಾಂಪತ್ಯ ಜೀವನ? ಇವತ್ತು ಬರಕ್ಕೆ ಇಷ್ಟ ಇರಲಿಲ್ಲವೇನೋ? ಅವರೆಲ್ಲರ ಮಾತಿಗೆ ನಗುವಿನ ಲೇಪನ ತೊಟ್ಟು ಅವನ ಚೇಂಬರ್ನತ್ತ ನಡೆದು ಕುಳಿತ. ಮಾಯಾ ಬಂದಾಗಲಿಂದನೂ ಗೆಳೆಯನನ್ನು ಗಮನಿಸತೊಡಗಿದಳು. ಯಾವುದೋ ನೋವು ಅವನ ಕಾಡುತ್ತಿದೆ ಎಂಬ ಮನವರಿಕೆ ಮೂಡಿದ ಕೂಡಲೇ ಗೆಳತಿಯಾಗಿ ಸಮಾಧಾನಿಸಬೇಕು ಎಂದುಕೊಂಡು ಹೋಗುವ ಅವಳ ಮನ ಒಮ್ಮೆ ತಲ್ಲಣಿಸಿದೆ. ನಾನೇ ಮೇಲೆ ಬಿದ್ದು ಹೋದರೆ ಸರಿ ಕಾಣುವುದಿಲ್ಲ. ಅವರವರ ವಿಷಯ ಅವರಿಗೆ. ತೀರ ಮಂಕಾದರೆ ಆಗ ಕೇಳುವ. ತನ್ನಲ್ಲೇ ಮೂಡಿದ ಮಾತಿಗೆ ಅದೇ ಸರಿ ಎನ್ನುತ್ತಾ ಅವನ ಪಕ್ಕದ ಅವಳ ಜಾಗದಲ್ಲಿ ಹೋಗಿ ಕುಳಿತಳು. ಅವನ ಮನ ಕಷ್ಟದಿಂದ ತಡೆ ಹಿಡಿದು ನಿಗಾವಹಿಸಿದರೂ ಕೂರಲಾಗದೆ ಅರ್ಧ ದಿನ ಕಳೆದೊಡನೆ ಇರಲಾಗದೆ ಎದ್ದು ಹೊರಟೇ ಬಿಟ್ಟ. ಅವನ ವಿಚಿತ್ರ ವರ್ತನೆ ಬಹಳವೇ ಕಾಡಿಬಿಟ್ಟಿದ್ದು ಹುಡುಗಿಗೆ. ಸ್ನೇಹಿತನಾಗಿ ಒಂದು ಮಾತನಾಡದ ಅವನ ನಡೆ ಕಂಡು ಯಾವುದು ಸರಿಯಿಲ್ಲ ಎನ್ನಿಸಿ ತನ್ನ ಮೇಲಿನವರಿಗೆ ಮೇಲ್ ಮಾಡಿ ತಾನು ಅವನಿಂದ ಹೊರಟಳು. ಅವ ಮನೆಯತ್ತ ನಡೆದರೆ ಸುತ್ತಮುತ್ತಲಿನ ಬೀದಿ ಬೀದಿ ತಿರುಗುವುದನ್ನು ಕಂಡು ಖಚಿತವಾಗಿ ಯಾವುದೋ ತೊಂದರೆ ಇದೆ ಎಂದುಕೊಂಡು ವೇಗವಾಗಿ ಕಾರು ಚಲಾಯಿಸುತ್ತಾ ಅವನ ಮುಂದೆ ತಂದು ನಿಲ್ಲಿಸಿ ಕೆಳಗಿಳಿದಳು. ಅವಳ ಕಂಡ ಹೃದಯ ಒದ್ದಾಡಿ ಹೋಯಿತು. ಅವಳು ಕೇಳಿ ತನ್ನ ಬಗ್ಗೆಯೇ ತಪ್ಪು ತಿಳಿದುಕೊಂಡು ಇರುವ ಸ್ನೇಹವು ಕಡಿದರೆ ಎಂಬ ದಿಗಲು ಮನದಲ್ಲಿ ಎಡೆಮಾಡಿತು. ಹೆತ್ತವರು, ಹೆಂಡತಿ, ಮನೆ ಎಲ್ಲವನ್ನು ಕಳೆದುಕೊಂಡಿರುವ ಅವನಿಗೆ ಇರುವುದೇ ಸ್ನೇಹ ಎಂಬ ಅಮೂಲ್ಯ ಬಾಂಧವ್ಯ ಎನ್ನುವ ಭಾವ. ಕೆಳಗಿಳಿದು ಬಂದವಳು ಕೈಕಟ್ಟಿ ಅವನ ಕಣ್ಣಿನಾಳಕ್ಕೆ ಇಳಿದಿದ್ದಳು. ಅವಳನ್ನು ಎದುರಿಸಲಾಗದೆ ತಲೆ ಕೆಳ ಮಾಡಿ ನಿಂತಿದ್ದ. ಅವಳು ಏನೆಂದು ಮಾತನಾಡದೆ ಸುಮ್ಮನೆ ನೋಡಿ ಹೊರಟವಳ ಕೈ ಹಿಡಿದು ಬಿಗಿದಪ್ಪಿತಲ್ಲ ಕಣ್ಣೀರ ಮೂಲಕ ಹೊರಹಾಕಿಬಿಟ್ಟ. ಎಂದು ನಗುತ್ತಿದ್ದ ಹುಡುಗನಲ್ಲಿ ಈ ಪಾಟಿಯ ದುಃಖವೇ ಅವಳು ಊಹಿಸಿಯೂ ಇರಲಿಲ್ಲ. ಕೆಲವೊಮ್ಮೆ ಮಾತಿಗಿಂತ ಮೌನವೇ ಕಾರ್ಯನಿರ್ವಹಿಸಿ ಬಿಡುವುದು. ಅವಳ ಪ್ರೀತಿ, ಸ್ನೇಹ, ಬಂದು ಎಲ್ಲವೂ ಅವನೇ ಯಾಗಿದ್ದ ಅಲ್ಲವ? ಅವಳ ಕಣ್ಣುಗಳು ತುಂಬಿತ್ತು. ಸ್ವಲ್ಪ ಸಮಯದ ನಂತರ ಸರಿಸಿ, ಏನಾಯಿತು, ಯಾಕಿಂಗಿದ್ದೀಯಾ? ನೇರ ಪ್ರಶ್ನೆ ಅವಳದ್ದು. ಕಳ್ಕೊಂಡೆ, ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟೆ. ನನ್ನ ಸಿಡುಕಿನಿಂದಲೋ ಅವಿವೇಕದಿಂದಲೋ ನೋವು ಹತಾಶೆಯಿಂದಲೋ ಗೊತ್ತಿಲ್ಲ, ಎಲ್ಲವೂ ನನ್ನಿಂದ ದೂರವಾಯಿತು. ಅವನ ಒಗಟು ಮಾತು ಅವಳಿಗೆ ಏನೆಂದು ಅರ್ಥವಾಗಲಿಲ್ಲ. ನನಗೆ ಅರ್ಥವಾಗಲಿಲ್ಲ. ಬಿಡಿಸಿ ಹೇಳು, ತಿಳಿಯದೆ ಕೇಳಿದಳು.
ಇಲ್ಲಿ ಬೇಡ, ಮನೆಗೆ ಹೋಗುವ, ಅಲ್ಲೇ ಎಲ್ಲ ಹೇಳುತ್ತೀನಿ ಎಂದವ ಅವಳ ಕಾರ್ ಪಾರ್ಕ್ ಮಾಡಿ ಅವನ ಗಾಡಿನಲ್ಲಿ ತಾನು ಬಾಡಿಗೆಗೆ ಇದ್ದ ಮನೆಗೆ ಕರೆತಂದ. ಇದು ಯಾವ ಮನೆ? ನೀನು ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು ಅಲ್ವಾ? ನಿನ್ನ ಹೆಂಡತಿ ಊರಲ್ಲಿರುವಳ? ಪ್ರಶ್ನೆ ಸಹಜವಾದದ್ದೇ. ಹೇಳ್ತೀನಿ. ನೀನು ಯಾಕೆ ಮದುವೆಗೆ ಬರಲಿಲ್ಲ? ರಜೆ ಮಾತ್ರ ಹಾಕಿ ಹೇಗೆ ಉಳಿದುಕೊಂಡೆ? ಅವನ ಪ್ರಶ್ನೆಗೆ ಮನಗದಡಿದೆ. ಉತ್ತರ ಹುಡುಕಾಟದಲ್ಲಿ ಸಿಲುಕಿ ಅದು ಆರೋಗ್ಯ ಸರಿ ಇರಲಿಲ್ಲ, ಜ್ವರ ಬಂದಿತ್ತು, ಬರುವ ಅಂತಲೇ ರಜೆ ಹಾಕಿದ್ದು. ಸಾರಿ, ಸುಳ್ಳು ನೆಪ ನನ್ನೇ ಸೇರಿಸಿ ಹೇಳಿ ಕತ್ತು ಬಗ್ಗಿಸಿದಳು. ಹೋಗಲಿ ಬಿಡು, ನಾಳೆ ಏನಾಗುತ್ತೋ ಅಂತ ನಮಗೇನು ಮುಂಚೆ ಗೊತ್ತಿರುತ್ತಾ? ಆ ಒಂದು ವೇಳೆ ಇದ್ದಿದ್ದರೆ ನಾನು ಈ ರೀತಿ ಒದ್ದಾಡಬೇಕಿರಲಿಲ್ಲ. ನನ್ನ ಮದುವೆ ಆಯಿತು ನಿಜ, ಆದರೆ ನಿಶ್ಚಯ ಆಗಿದ್ದ ಹುಡುಗಿಯೊಂದಿಗೆ ಅಲ್ಲ, ಅವಳ ತಂಗಿಯೊಂದಿಗೆ. ಹಿಡಿಸದ ಹುಡುಗಿಗೆ ತನ್ನ ಹೆಸರಿನ ಮಾಂಗಲ್ಯ ಧರಿಸಿ ಹೊಣೆ ಹೊತ್ತು ನಿಭಾಯಿಸಲಾಗದೆ ಸೋತೆ. ಮುಗ್ಧತೆಯನ್ನು ಅರ್ಥೈಸಿಕೊಳ್ಳದೆ ನನ್ನ ಸಿಟ್ಟಿಗೆ ನನ್ನ ಬದುಕಿಗೆ ಹೆಚ್ಚು ಆದ್ಯತೆ ನೀಡಿ ಕಳೆದುಕೊಂಡು ಬಿಟ್ಟೆ. ಏನು ಹೇಳುತ್ತಾರಲ್ಲ, ಇದ್ದಾಗ ಅರ್ಥವಾಗದ್ದು ಇಲ್ಲದಾಗ ಕಾಡುತ್ತೆ ಅಂತ. ಹಾಗೆ ಅವಳು ನನ್ನ ಕಾಡಲು ಶುರು ಮಾಡಿದಳು. 2 ದಿನಕ್ಕೆ ಇಷ್ಟರ ಮಟ್ಟಿಗೆ ಅವಳಲ್ಲಿ ಸೇರಿಬಿಟ್ಟು ಎಂಬ ಭಾವ ಇಲ್ಲದಾಗ ತಿಳಿದಿದ್ದು. ಅವಳ ಸಂಸ್ಕಾರ ಮರ್ಯಾದೆಗಾಗಿ ತನ್ನ ಜೀವನ ಕೊಟ್ಟ ರೀತಿ ಅಮ್ಮ ನನ್ನನ್ನು ತಿರಸ್ಕರಿಸಿದಾಗಲೇ ಅರಿವಾದದ್ದು ಎಂದು ಮೊದಲಿನಿಂದ ಬಿಟ್ಟು ಓದಿದ್ದು. ತದನಂತರ ಮನೆಯವರು ಆಡಿದ ಮಾತು, ಈವರೆಗಿನ ಅವನ ಹುಡುಕಾಟ, ಪರಿತಪಿಸುತ್ತಿರುವ ವೇದನೆ ಎಲ್ಲವನ್ನು ಹೇಳಿದವ ಕಣ್ಣಲ್ಲಿ ಮುತ್ತಿನ ಹನಿ ಜಿನುಗಿದೆ. ಕೇಳಿದವಳಿಗೆ ಎಲ್ಲಿಯೋ ಅನುಮಾನ ಕೊಡಲಾರಂಭಿಸಿತು. ಅಚ್ಚು, ನಿನ್ನ ಹೆಂಡತಿಯ ಹೆಸರೇನು? ಅವಳ ಧ್ವನಿ ಕಂಪಿಸುತ್ತಿದೆ. ಮುಖದಲ್ಲಿ ಶ್ವೇತಾಬಿಂದುಗಳು ಅನಿಗೂಡಿದೆ. ಅವನ ನೋವಿಗೆ ಮನ ನೊಂದಿತೆ ಅಥವಾ ಮುಂದಿನ ಕಲ್ಪನೆ ಬೆಚ್ಚಿಸಿತೆ? ಏತಕ್ಕಾಗಿ ಈ ಕಂಪನ ತಿಳಿಯದಾದಳು. ತಲೆ ಮೇಲೆ ಎತ್ತಿದವ ಕೃತಿಕ ಮೆಲ್ಲಗೆ ಉಸಿರಿದ್ದ. ಅವನ ಬಾಯಿಯಿಂದ ಹೊರಬಿದ್ದ ಹೆಸರಿಗೆ ತಟಸ್ಥವಾದಳು. ತಾನು ತಿಳಿಯದೆ ಹಂಚಿಕೊಂಡಿದ್ದ ತನ್ನ ತಂಗಿ ಇವನ ಹೆಂಡತಿಯ ಮನವೇದನೆ ಪಟ್ಟಿದೆ. ಇಬ್ಬರ ಕಥೆಯು ಒಂದೇ ಆದ್ದರಿಂದ ಬೇಗವೇ ತಿಳಿದು ಬಿಟ್ಟಿತು. ಎಷ್ಟೇ ಆದರೂ ಅವಳ ಪ್ರೀತಿಯು ಅವನಲ್ಲವೇ? ಏನೊಂದು ಮಾತನಾಡದೆ ಹೊರಟು ಬಿಟ್ಟಳು. ಅವಳ ನಡೆ ಅವನಲ್ಲಿ ಕಳೆದುಕೊಳ್ಳುವ ಭಾವ ತುಂಬಿದ ಹಿಡಿದು ತಡೆದು, ನಿನಗೂ ನಾನು ಬೇಡವಾದೆ ಅಲ್ಲವಾ? ಇದಕ್ಕೆ ಈ ಸ್ನೇಹ ಉಳಿಸಲು ನಿನ್ನ ಬಳಿ ಹೇಳಲಿಲ್ಲ. ನಾನು ಮಾಡಿದ್ದು ತಪ್ಪು ಗೊತ್ತು, ಆದರೆ ತಪ್ಪು ಒಬ್ಬನದ್ದೇ ಅಲ್ಲ ಅಂತಲೂ ಈಗ ಆಗಿ ಹೋಗಿರುವುದನ್ನು ಬದಲಿಸಲು ಸಾಧ್ಯವಿಲ್ಲ. ನನ್ನ ಕೃತಿಯನ್ನು ಹುಚ್ಚನಂತೆ ಹುಡುಕುತ್ತಿರುವೆ. ಬೇಕಿದ್ದರೆ ಅವಳನ್ನು ಹಳ್ಳಿಗೆ ಕರೆದುಕೊಂಡು ಹೋಗಿಬಿಡುತ್ತೇನೆ. ಆದರೆ ಎಲ್ಲರನ್ನೂ ಕಳೆದುಕೊಂಡ ಈ ಪಾಪ ಪ್ರಜ್ಞೆ ಹೊತ್ತು ಇರಲು ಆಗುತ್ತಿಲ್ಲ. ಈಗ ನೀನು ಕೈಬಿಟ್ಟರೆ ನನಗ್ಯಾರೂ ಇಲ್ಲವೇ ಮಾಯಾ? ಅವನ ಸ್ನೇಹ ನುಡಿ ಅವಳನ್ನು ಮುರಜ್ಜಿಯಿಂದ ತಿವಿದ ಹಾಗಿತ್ತು. ಬಹಳವೇ ಬದಲಾಗಿ ಬಿಟ್ಟಿದ್ದ. ಅವನ ಭಯಕ್ಕೆ ಕಾರಣ ಅವಳಿಗೆ ಅಪಾಯವಾದರೆ ಎಂಬ ಭಾವವೇ ಅಥವಾ ದೈವ ಒಂದು ಮಾಡಿದ ಬೆಸುಗೆಯೇ? ಒಳ ಬಂದವಳು ತಡೆಯದೆ ಅಪ್ಪಿ, ಇಲ್ಲವೋ, ನಿನ್ನ ಬಿಟ್ಟು ನಾ ಎಲ್ಲೂ ಹೋಗಲ್ಲ. ಕೊನೆಯವರೆಗೂ ಒಳ್ಳೆಯ ಗೆಳತಿಯಾಗಿ ನಿನ್ನೊಡನೆ ಇದ್ದು ಬಿಡುವೆ. ನಿನ್ನ ಮಾತು ಕೇಳಿ ಘಾಸಿ ಆದದ್ದು ನಿಜ. ಕ್ಷಮಿಸು. ನನ್ನ ಸ್ನೇಹಿತನನ್ನು ಇಂತಹ ಸ್ಥಿತಿಯಲ್ಲಿ ಬಿಟ್ಟು ಹೋಗಬಾರದು. ಹೋಗಲ್ಲ. ಆದರೆ ನೀನು ನಾ ಹೇಳಿದ ಹಾಗೆ ಕೇಳಿದರೆ ನಿನ್ನ ಕೃತಿ ನಿನಗೆ ಖಂಡಿತ ಸಿಗುವಳು. ಅವಳ ಮಾತು ಕೇಳಿ ವಿಶ್ವಾಸ ದೃಢವಾಗಿತ್ತು. ಏನು ಹೇಳ್ತಾ ಇದ್ದೀಯಾ? ನಿಜವಾಗಿಯೂ ಅವಳು ನನಗೆ ಸಿಗುತ್ತಾಳೆ ಅಂದರೆ ಏನು ಬೇಕಾದರೂ ಮಾಡುವೆ. ಹೇಳು, ನಾ ಈಗ ಏನು ಮಾಡಲಿ? ಆವೇಶದ ಆತುರ ನುಡಿ ಅವನದ್ದು. ಹೌದಾ? ಏನು ಹೇಳಿದರೂ ಮಾಡ್ತೀಯಾ? ಅವಳ ಪ್ರಶ್ನೆ ಒಳಹರ್ಥ ತಿಳಿಯದೆ ಹೂಗುಟ್ಟಿದ್ದ. ಹಾಗಾದರೆ ನನ್ನ ಮದುವೆಯಾಗು. ಅವಳ ಮಾತಿಗೆ ಸಿಡಿಲೆರಗಿ ಅನುಭವ. ಅವ ಏನು ಕೇಳಿದ ಎಂಬ ಅರಿವಾಗದೆ, ಏನಂದೆ? ಗಾಬರಿ ಮಿಶ್ರಿತ ಧ್ವನಿ ಅವನದ್ದೀಗ. ನನ್ನ ಮದುವೆಯಾಗು ಅಂದೆ. ಹೇಳಿದ್ದನ್ನೇ ಪುನಃ ಧೈರ್ಯದಿ ಹೇಳಿದಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.